ಸುಮಾರು 15,000 ಕೋಟಿ ಬರೆ ಬೀಳುವಂಥದ್ದು ರಾಜ್ಯ ಸರ್ಕಾರಕ್ಕೆ. ಇವತ್ತು GST ಆಗಿ ಯಾವ ಒಂದು ನಷ್ಟ ಆಗುತ್ತೆ ಅದನ್ನು ಭರಿಸೋದು ಯಾರು? ಅದು ರಾಜ್ಯ ಸರ್ಕಾರ. ಅದಕ್ಕೋಸ್ಕರ ಇವತ್ತು ಮೋದಿ ಸಾಹೇಬ್ರಿಗೆ ಓಟ್ ಗಿಟ್ಸ್ಕೋಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಜೇಬಿಗೆ ಕೈ ಹಾಕ್ತಾ ಇದ್ದಾರೆ. ಅದನ್ನು ನಾವು ತಿಳ್ಕೊಬೇಕಾಗುತ್ತೆ ಮೊದಲು. ಯಾಕಂತ ಇದು ಮಾಡ್ತಿರೋದು? ಈ ಮೊದಲನೇದಾಗಿ ಈ ಹೆಜ್ಜೆಯನ್ನು ಯಾಕೆ ತಗೊಂಡಿದ್ದಾರೆ ಮೋದಿ ಸಾಹೇಬರು? ಯಾಕೆ ಅಂತ ಹೇಳಿದ್ರೆ ಬಿಹಾರದಲ್ಲಿ ಅವ್ರಿಗೆ ಹೆಚ್ಚು ಪ್ರಮಾಣದಲ್ಲಿ ವೋಟ್ ಸಿಕ್ಲಿ ಅಂತ. ಇಷ್ಟೊಂದು ದಿನ ಸುಮಾರು 2015-16ರಲ್ಲೇ ರಾಹುಲ್ ಗಾಂಧಿ ಅವರು ಅದರ ಟ್ವೀಟ್ ಕೂಡ ಇದೆ. ಅದಕ್ಕೆ ಮೊದಲು ಅವರು ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಏನು ಅಂತ ಹೇಳಿದ್ದಾರೆ, ನೀವು ರ್ಯಾಷನಲೈಸೇಷನ್ ಮಾಡಿ, ಒಂದೇ ಲೆವೆಲ್ GST ಇಡಿ. ಆಮೇಲೆ ಇನ್ನೊಂದು ರೀತಿ ಏನು ಅಂತ ಹೇಳಿದ್ರೆ, ನೀವು 5 ಲೆವೆಲ್ಸ್ ಇಟ್ಟಿದ್ರಲ್ಲ, ಅದಕ್ಕೆ ಮೊದಲೇ ರಾಹುಲ್ ಗಾಂಧಿ ಅವರು ಹೇಳಿದರು ಬೇಡ ಒಂದೇ ಲೆವೆಲ್ ಇಡಿ ಅಂತ ಹೇಳಿದರು, ರ್ಯಾಷನಲೈಸೇಷನ್ ಮಾಡಿ ಅಂತ. ನಿಮ್ಗೆ 9 ವರ್ಷ ಬೇಕಾಗಿತ್ತು ಅವ್ರ ಮಾತು ಕೇಳೋದಕ್ಕೆ? ಇಷ್ಟು ವರ್ಷ ಗೊತ್ತಿರಲಿಲ್ವಾ? ಸೊ ಇವೆಲ್ಲ ಯೋಚನೆ ಮಾಡುವಾಗ ಜನ ಈ ಮೋದಿ ಅವ್ರನ್ನ ಯಾಕೆ ವೋಟ್ ಮಾಡ್ತಿದ್ದಾರೆ ಅನ್ನೋಂಥ ನಾವು ಜನ ಮೂರ್ಖರು ಅನ್ನೋಂಥದ್ದು ಇವತ್ತು ಅವರ ಯಾರು ಸಪೋರ್ಟ್ಸ್ ಅವ್ರಿಗೆ ಗೊತ್ತಾಗ್ತಾ ಇದೆ. ಆ ಕಾರಣದಿಂದ ಅಲ್ಲಿ ಚೈನಾದಲ್ಲಿ ಹೋಗಿ ಜಿಪಿಂಗ್ ಮತ್ತೆ ಪುತಿನ್ ಜೊತೆ ನಗ್ತಾ ಇದ್ದಾರೆ, ಇಲ್ಲಿ ಬಂದು ಬಿಹಾರದಲ್ಲಿ ಅಳ್ತಾರೆ. ಸೊ ಯಾವ ಮೂಡಲ್ಲಿದ್ದಾರೆ ಅವರು? ಒಟ್ಟಾರೆ ಮೂಡ್ ಏನು ಅಂತ ಹೇಳಿದ್ರೆ ಜನರನ್ನ ಬೇಕೂಫ್ರು ಮಾಡಬೇಕು, ಜನರ ಕಡೆಯಿಂದ ವೋಟ್ಸ್ ಎಳಿಬೇಕಂತ ಯಾವ ಒಂದು ದೃಷ್ಟಿಕೋನದಿಂದ ಮೋದಿ ಸಾಹೇಬರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಚುನಾವಣಾ ಜೀವಿ ಅಂತ ಹೇಳ್ತಾರೆ. ಅದನ್ನು ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ತಕ್ಕ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ತಾರೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನಮಗಿದೆ.